ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವಾಗಿರುವಂತಹ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಗಳನ್ನು ಕ್ರೈಸ್ತ ಧರ್ಮದವರ ಜೊತೆಗೆ ಸೇರಿಸಿದಂತಹ ವಿಚಾರವಾಗಿ ಪ್ರಬಲವಾದಂತಹ ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದೇ ವಿಚಾರವಾಗಿ ಇವತ್ತು ಹಿಂದೂ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಕಲಂ ಸೇರಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ಆಯೋಗಕ್ಕೆ ಪ್ರತಿಪಕ್ಷವಾದಂತಹ ಬಿಜೆಪಿಯ ನಿಯೋಗ ಹೋಗಿ ದೂರನ್ನು ಕೊಟ್ಟಿದೆ. ಇದರಲ್ಲಿರುವಂತಹ ಲೋಪದೋಷಗಳನ್ನು ಸರಿಪಡಿಸಿ ಅಂತ ಬಿಜೆಪಿ ಮನವಿಯನ್ನು ಮಾಡಿದೆ. ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿ ನಿಯೋಗ. ಮಾಜಿ ಸಚಿವ ಮಹೇಶ್, ಮಾಜಿ ಸಂಸದ ಮುನಿಸ್ವಾಮಿ ಗರಂ ಆಗಿದ್ದಾರೆ ಅಧ್ಯಕ್ಷರ ವಿರುದ್ಧ. ಉಪಜಾತಿಗಳನ್ನು ಕ್ರಿಶ್ಚಿಯನ್ಗೆ ಟ್ಯಾಗ್ ಮಾಡಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಿಂದೂ ಜಾತಿ ಉಪಜಾತಿಗಳನ್ನು ಕ್ರಿಶ್ಚಿಯನ್ ಕಲಂನಲ್ಲಿ ಸೇರಿಸಿದ್ದಕ್ಕೆ, ಹೊಸದಾಗಿ ಒಂದಷ್ಟು ಜಾತಿಗಳನ್ನು ಸೃಷ್ಟಿ ಮಾಡಿದ್ದಕ್ಕೆ ಬಿಜೆಪಿ ನಿಯೋಗ ಹಿಂದುಳಿದ ಆಯೋಗಕ್ಕೆ ಹೋಗಿ ದೂರು ಕೊಟ್ಟಿದೆ. ಇದರಲ್ಲಿ ಬೇಕಾದಷ್ಟು ಲೋಪದೋಷಗಳಿದೆ ಅಂತ ಆಯೋಗದ ಅಧ್ಯಕ್ಷರಿಗೆ ತರಾಟೆಗೆ ತೆಗೆದುಕೊಂಡಿದೆ. ಇದೆಲ್ಲವನ್ನು ಸರಿಪಡಿಸಿ ಅಂತ ಉಪಜಾತಿಗಳನ್ನು ಸೃಷ್ಟಿ ಮಾಡಿ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಗಳನ್ನು ಕ್ರೈಸ್ತ ಧರ್ಮದ ಜೊತೆಗೆ ಸೇರಿಸಿ ಒಂದು ಪಟ್ಟಿಯನ್ನು ಏನು ಬಿಡುಗಡೆ ಮಾಡಿದ್ರಿ ಹಿಂದುಳಿದ ಆಯೋಗದವರು, ಈ ವಿಚಾರವಾಗಿ ಬಹಳಷ್ಟು ಎಲ್ಲ ಸಮುದಾಯದವರು, ಎಲ್ಲ ಜಾತಿ ಉಪಜಾತಿಯವರು ಕೂಡ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಇಷ್ಟೆಲ್ಲ ಪ್ರಬಲವಾದಂಥ ವಿರೋಧ ಇದ್ದರೂ ಕೂಡ ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನು ಮುಂದೂಡಲಾಗುತ್ತೆ ಅಥವಾ ಕೈ ಬಿಡಲಾಗುತ್ತೆ ಅನ್ನುವಂಥ ಚರ್ಚೆ ಮಧ್ಯೆಯೂ ಕೂಡ ರಾಜ್ಯ ಸರ್ಕಾರ ತನ್ನ ನಿರ್ಧಾರಕ್ಕೆ ಕಟಿಬದ್ಧವಾಗಿ ನಿಂತು ನಿನ್ನೆಯಿಂದ ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನು ಆರಂಭ ಮಾಡಿಯೇ ಬಿಟ್ಟಿದೆ. ಆದರೆ ಈ ಕ್ರೈಸ್ತ ಧರ್ಮದ ಜೊತೆಗೆ ಈ ರೀತಿಯಾಗಿ ಜಾತಿ ಉಪಜಾತಿಗಳನ್ನು ಸೇರಿಸುವ ವಿಚಾರವನ್ನು ಕೈ ಬಿಡ್ತೇವೆ ಅನ್ನುವಂಥ ವಿಚಾರವನ್ನು ಆಯೋಗ ಎಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿಲ್ಲ. ಎಲ್ಲೂ ಕೂಡ ಆ ವಿಚಾರವನ್ನು ಹೊರಗೆ ಹೇಳಿಲ್ಲ ಮತ್ತು ಎಲ್ಲೂ ಅದನ್ನು ಲಗತ್ತಿಸಿಲ್ಲ ಇವರು ಕೊಡುವಂಥ ಒಂದು ಪಟ್ಟಿಯಲ್ಲಿ. ಆದರೆ ಇದನ್ನು ಕೈ ಬಿಡಬೇಕು, ಲೋಪದೋಷಗಳಿದೆ ಅನ್ನುವಂಥ ವಿಚಾರವನ್ನು ಬಿಜೆಪಿ ನಿಯೋಗ ಹೋಗಿ ಇವತ್ತು ದೂರು ಕೊಟ್ಟಿರುವಂಥದ್ದು ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನು ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಅಂದರೆ ಇದನ್ನು ಸರಿಪಡಿಸುವಂತಹ ಕೆಲಸ ಮಾಡಿ, ಗೊತ್ತಿದ್ದು ಯಾಕೆ ಈ ಥರದ ಕೆಲಸವನ್ನು ಮಾಡಿದ್ದೀರಾ ಅಂತ ಹೋಗಿ ಬಿಜೆಪಿಯ ಒಂದಷ್ಟು ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀವು ಹೇಗೆ ಇನ್ನೊಂದು ಧರ್ಮಕ್ಕೆ ಟ್ಯಾಗ್ ಮಾಡಿದ್ರಿ ಅಂತ ಪ್ರಶ್ನೆ, ನಿಮ್ಮ ಉದ್ದೇಶವೇನು ಅಂತ ಕೇಸರಿ ನಾಯಕರು ಕಿಡಿಕಾರಿದ್ದಾರೆ. ಇಬ್ಬರನ್ನು ಸಮಾಧಾನಪಡಿಸಿದಂತಹ ಛಲವಾದಿ ನಾರಾಯಣಸ್ವಾಮಿ ಮಧುಸೂದನ್ ಜೊತೆ ಸುಮಾರು 1 ಗಂಟೆ ಚರ್ಚೆ ಮಾಡಿದ್ದಾರೆ. ಅದು ಹೇಗೆ ನೀವು ಇನ್ನೊಂದು ಧರ್ಮದ ಜಾತಿ ಉಪಜಾತಿಯನ್ನ ಮತ್ತೊಂದು ಅನ್ಯ ಧರ್ಮದವರ ಜೊತೆಗೆ ಸೇರಿಸ್ತೀರಿ ಅಂತ ಕೇಸರಿ ನಾಯಕರು ಕಿಡಿಕಾರಿದ್ದಾರೆ. ಇದರ ಹಿಂದೆ ನಿಮ್ಮ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆ. ಆಲ್ಮೋಸ್ಟ್ ಫಾರ್ 1 ಅವರ್ 1 ಗಂಟೆಗಳ ಕಾಲ ಚರ್ಚೆ ನಡೆದಿದೆ. ನಿಮ್ಮ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆ ಕೇಸರಿ ನಾಯಕರು ಆಯೋಗದ ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ದಾರೆ. ನೀವು ಅದು ಹೆಂಗೆ ಸೇರಿಸ್ತೀರ, ಒಂದು ಧರ್ಮದ ಜಾತಿ ಉಪಜಾತಿಯನ್ನು ಮತ್ತೊಂದು ಧರ್ಮದ ಜೊತೆಗೆ ಸೇರಿಸಿ ಮತ್ತೊಂದಷ್ಟು ಉಪಜಾತಿಗಳನ್ನು ಹೇಗೆ ತಾವು ನಿರ್ಮಾಣ ಮಾಡಿದ್ರಿ, ಇದರ ಉದ್ದೇಶ ಏನು ಅಂತ. ಇಷ್ಟೆಲ್ಲ ವಿರೋಧ ಇದ್ದರೂ ಕೂಡ ಈ ಮಧ್ಯೆ ಇವರ ಜಾತಿ ಸಮೀಕ್ಷೆಗಂತೂ ಮುಂದಾಗಿರೋದು ಹೌದು. ಆದರೆ ನೀವಿದನ್ನು ಕೈ ಬಿಟ್ಟಿದ್ದೀರಾ ಅನ್ನುವಂಥ ಅಧಿಕೃತ ಮಾಹಿತಿಯನ್ನು ತಾವೆಲ್ಲೂ ಕೂಡ ಹೇಳಿಲ್ಲ. ಮತ್ತು ಇದನ್ನು ಕಂಟಿನ್ಯೂ ಮಾಡ್ತಿದ್ದೀರಾ ಇಲ್ಲವಾ ಕೈ ಬಿಟ್ಟಿದ್ದೀರಾ ಅನ್ನುವಂಥ ಗೊಂದಲ ಹಾಗೆಯೇ ಇದೆ ಸಮುದಾಯದವರ ಮಧ್ಯೆ. ಹೀಗಾಗಿ ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಿ ಅಂತ